ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ಆದರ್ಶಗಳು, ಅವರ ನಡೆ ನಮ್ಮ ಜೀವನದಲ್ಲಿ ಒಂದು ಆದರ್ಶಮಯವಾದ ಬದುಕಿನ ಕಡೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಂದಿನ ವಿಶೇಷವಾಗಿ ಅವರ ತಾಯಿ ಕೊಟ್ಟಂಥ ರಾಮಾಯಣ ಮಹಾಭಾರತದ ಒಂದು ಸಂಸ್ಕಾರವನ್ನು ಶಿವಾಜಿ ಅವರು ತನ್ನ ಜೀವನದಲ್ಲಿ ಅಳಿಸ್ಕೊಂಡು ಬಂದರು. ಹಾಗಾಗಿ ಇಂದಿನ ಯುವಕರಿಗೆ ಏನಾಗಿದ್ದಾರೆ ಅಂದರೆ ಆದರ್ಶ ಪುರುಷರಾಗಿದ್ದಾರೆ ಅಂದರೆ ಯಾರು ಅಂದರೆ ಶಿವಾಜಿ ಮಹಾರಾಜರು. ಅವರು ಚರಿತ್ರೆ, ನಡೆ, ನುಡಿ, ಆದರ್ಶ ಎಲ್ಲ ಬದುಕು ಇಂದಿನ ಯುವಕರು ಅವರ ಆದರ್ಶದ ಪಾಠವನ್ನು ಕಲಿಬೇಕಾಗಿದೆ. ಶಿವಾಜಿ ಮಹಾರಾಜವರು ಹಾಕಿಕೊಟ್ಟಂಥ ಪ್ರತಿಯೊಂದು ಹೆಜ್ಜೆಗಳು ಏನಿದೆ, ಭಾರತದ ಭವ್ಯವಾದಂಥ ಪರಂಪರೆಯ ಒಂದು ಸಂಸ್ಕಾರ ಸಂಸ್ಕೃತಿ ಕಡೆಗೆ ಆದರ್ಶ ಹೇಗೆ ಸ್ವಾಮಿ ವಿವೇಕಾನಂದರು ಈ ಭವ್ಯವಾದಂಥ ಭಾರತಕ್ಕೆ ಆದರ್ಶವಾದರು, ಹಾಗೆ ಶಿವಾಜಿ ಮಹಾರಾಜರು ಕೂಡ ಏನಾದರೂ ಭವ್ಯವಾದಂಥ ಭಾರತಕ್ಕೆ ಮತ್ತು ಅದು ವಿಶೇಷವಾಗಿ ನಮ್ಮ ಯುವಕರಿಗೆ ಆದರ್ಶ ಪುರುಷರು ಯಾರಾಗಿದ್ದಾರೆ ಅಂದರೆ ಶಿವಾಜಿ ಮಹಾರಾಜರಾಗಿದ್ದಾರೆ. ಇಂಥ ಒಂದು ಶಿವಾಜಿ ಮಹಾರಾಜರ ಆದರ್ಶದ ಜೀವನದ ಚರಿತ್ರೆಯನ್ನ ಪ್ರತಿಯೊಬ್ಬ ಯುವಕರು ಆದರ್ಶವನ್ನಾಗಿಟ್ಟುಕೊಂಡು ಪ್ರತಿಯೊಬ್ಬರು ಅವರು ಹಾಕಿಕೊಂಡ ಮಾರ್ಗದಲ್ಲಿ ನಾವು ನೀವು ಎಲ್ಲರೂ ಬೇಕಾಗಿದೆ. ಶಿವಾಜಿ ಮಹಾರಾಜರು ಅಂದ್ರೆ ನಮ್ಮ ಭಾರತದ ಒಂದು ದಿವ್ಯವಾದಂತ ಶಕ್ತಿ, ದಿವ್ಯವಾದಂತ ಬೆಳಕು ಯಾರಾಗಿದ್ದಾರೆ ಅಂದ್ರೆ ಶಿವಾಜಿ ಅವರು. ಶಿವಾಜಿ ಅಂದ್ರೆ ಆ ಶಿವನ ಒಂದು ಶಕ್ತಿಯ ರೂಪವೇ ಯಾರು ಅಂದ್ರೆ ಶಿವಾಜಿ ಮಹಾರಾಜರಾಗಿದ್ದಾರೆ. ಇಂಥವರ ಒಂದು ಶಿವಾಜಿಯ ಜಯಂತಿಯನ್ನ ಇವತ್ತು ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡುತ್ತಿರುವುದು ಬಹಳ ಹೆಮ್ಮೆ ಮತ್ತು ಸಂತೋಷದ ಖುಷಿ ಅನಿಸ್ತದೆ. ಶಿವಾಜಿ ಮಹಾರಾಜರ ಆದರ್ಶದ ಬದುಕು ನಮಗೆಲ್ಲರೂ ದಾರಿ ದೀಪವಾಗುತ್ತದೆ. ಹಾಗಾಗಿ ಅವರ ಹಕ್ಕಿನ ಪಟ್ಟಂತ ಮಾರ್ಗದಲ್ಲಿ ನಾವು ನೀವು ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಇವತ್ತು ನಡಿಬೇಕಾಗಿದೆ. ಆ ಶಿವಾಜಿ ಅಂತ ಹೆಸರು ಕೇಳಿದರೆ ನಮ್ಮಲ್ಲಿ ಒಂದು ಸ್ಫೂರ್ತಿ ಬರ್ತದೆ, ಒಂದು ಶಕ್ತಿ ಬರ್ತದೆ, ಆದರ್ಶ ಬರ್ತದೆ. ಅವರ ಒಂದು ನೆನಪೇ ನಮಗೊಂದು ಚೈತನ್ಯ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಭಾವಿಸಿಕೊಂಡು ಅವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಜಯಂತಿಯ ಹಾರ್ದಿಕ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ನಾನು ಓಂಕಾರ ದಡ್ಡೆ ನಮ್ಮೆಲ್ಲ ಸಿಬ್ಬಂದಿಯವರಿಗೆ ಇವತ್ತು ಜಯಂತಿ ಆಚರಣೆ ಮಾಡೋದು ಬಹಳ ಖುಷಿ ಆಗ್ತದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿವಾಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.